ಪ್ರಬಲವಾದಂಥ 3 ಸರಿ MLA ಆಗಿರುವಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಕೇಳಿದ್ದೇನೆ. ಕೊಡೋದು ಬಿಡೋದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಕೊಟ್ಟರು ಅಡ್ಡಿಲ್ಲ, ಕೊಡೋದಾದರೂ ಆರಾಮಾಗಿರ್ತೀನಿ. ಯಾವ ಭಿನ್ನಮತ ಚಟುವಟಿಕೆ ಮಾಡೋದು, ಪಕ್ಷದ ವಿರೋಧ ಮಾತಾಡೋದು ಇದು ಯಾವುದು ನಮ್ಮಲ್ಲಿ ಇಲ್ಲ. ಅಂದ್ರೆ ಸರ್ ನೀವು ಸರ್ಕಾರ ಬಂದಾಗಲೇ ಹೇಳಿದ್ರಿ ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಏನಿದೆ, ನಾನೇನು ಸನ್ಯಾಸಿನಾ? ನಾನು ಒಬ್ಬ 3 ಸರಿ ಗೆದ್ದಿದ್ದೀನಿ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಬಂಗಾರಪ್ಪನವ್ರ ಶಿಷ್ಯ. ಕೇಳ್ತೀನಿ, ಕೊಡಿ ಸರ್ ಅಂತ ಕೇಳ್ತೀವಿ. ಅದೇನು ತಪ್ಪೇನಿದೆ? ಎಲ್ಲರ ಹತ್ರ ಕೇಳಿದ್ದೀನಿ, ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸರ್, ನನಗೊಂದು ಅವಕಾಶ ಮಾಡಿಕೊಡಿ, ಒಂದು ಕೆಲಸ ಮಾಡ್ತೀನಿ ಅಂತ ಕೇಳಿದ್ದೀನಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಹೈಕಮಾಂಡ್ ಬಳಿ ಕೇಳಿದ್ರೆ ಅಥವಾ CM ಬಳಿ? ಹೈಕಮಾಂಡ್ ಬಳಿ ಕೇಳಿದ್ದೀನಿ, ಇಲ್ಲಿ CM ಸಾಹೇಬ್ರ ಹತ್ರ ಕೇಳಿದ್ದೀನಿ, ಉಪಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೀನಿ, ರಾಜ್ಯದ ಕೆಲವು ಪ್ರಮುಖ ನಾಯಕರ ಹತ್ರ ಕೇಳಿದ್ದೀನಿ. ಭರವಸೆ ಇದೆಯಾ ಸರ್ ಸಚಿವ ಸಂಪುಟ ವಿಸ್ತರಣೆ ಆದರೆ ಸಿಗುತ್ತೆ ಅಂತೇಳಿ? ಏನೋ ಕೊಡ್ಬೋದಂತ ನಿರೀಕ್ಷೆಯಲ್ಲಿದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಪ್ರಬಲವಾದಂಥ 3 ಸರಿ MLA ಆಗಿರುವಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಕೇಳಿದ್ದೇನೆ. ಕೊಡೋದು ಬಿಡೋದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಕೊಟ್ಟರು ಅಡ್ಡಿಲ್ಲ, ಕೊಡೋದಾದರೂ ಆರಾಮಾಗಿರ್ತೀನಿ. ಯಾವ ಭಿನ್ನಮತ ಚಟುವಟಿಕೆ ಮಾಡೋದು, ಪಕ್ಷದ ವಿರೋಧ ಮಾತಾಡೋದು ಇದು ಯಾವುದು ನಮ್ಮಲ್ಲಿ ಇಲ್ಲ. ಅಂದ್ರೆ ಸರ್ ನೀವು ಸರ್ಕಾರ ಬಂದಾಗಲೇ ಹೇಳಿದ್ರಿ ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಏನಿದೆ, ನಾನೇನು ಸನ್ಯಾಸಿನಾ? ನಾನು ಒಬ್ಬ 3 ಸರಿ ಗೆದ್ದಿದ್ದೀನಿ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಬಂಗಾರಪ್ಪನವ್ರ ಶಿಷ್ಯ. ಕೇಳ್ತೀನಿ, ಕೊಡಿ ಸರ್ ಅಂತ ಕೇಳ್ತೀವಿ. ಅದೇನು ತಪ್ಪೇನಿದೆ? ಎಲ್ಲರ ಹತ್ರ ಕೇಳಿದ್ದೀನಿ, ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸರ್, ನನಗೊಂದು ಅವಕಾಶ ಮಾಡಿಕೊಡಿ, ಒಂದು ಕೆಲಸ ಮಾಡ್ತೀನಿ ಅಂತ ಕೇಳಿದ್ದೀನಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಹೈಕಮಾಂಡ್ ಬಳಿ ಕೇಳಿದ್ರೆ ಅಥವಾ CM ಬಳಿ? ಹೈಕಮಾಂಡ್ ಬಳಿ ಕೇಳಿದ್ದೀನಿ, ಇಲ್ಲಿ CM ಸಾಹೇಬ್ರ ಹತ್ರ ಕೇಳಿದ್ದೀನಿ, ಉಪಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೀನಿ, ರಾಜ್ಯದ ಕೆಲವು ಪ್ರಮುಖ ನಾಯಕರ ಹತ್ರ ಕೇಳಿದ್ದೀನಿ. ಭರವಸೆ ಇದೆಯಾ ಸರ್ ಸಚಿವ ಸಂಪುಟ ವಿಸ್ತರಣೆ ಆದರೆ ಸಿಗುತ್ತೆ ಅಂತೇಳಿ? ಏನೋ ಕೊಡ್ಬೋದಂತ ನಿರೀಕ್ಷೆಯಲ್ಲಿದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಪ್ರಬಲವಾದಂಥ 3 ಸರಿ MLA ಆಗಿರುವಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಕೇಳಿದ್ದೇನೆ. ಕೊಡೋದು ಬಿಡೋದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಕೊಟ್ಟರು ಅಡ್ಡಿಲ್ಲ, ಕೊಡೋದಾದರೂ ಆರಾಮಾಗಿರ್ತೀನಿ. ಯಾವ ಭಿನ್ನಮತ ಚಟುವಟಿಕೆ ಮಾಡೋದು, ಪಕ್ಷದ ವಿರೋಧ ಮಾತಾಡೋದು ಇದು ಯಾವುದು ನಮ್ಮಲ್ಲಿ ಇಲ್ಲ. ಅಂದ್ರೆ ಸರ್ ನೀವು ಸರ್ಕಾರ ಬಂದಾಗಲೇ ಹೇಳಿದ್ರಿ ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಏನಿದೆ, ನಾನೇನು ಸನ್ಯಾಸಿನಾ? ನಾನು ಒಬ್ಬ 3 ಸರಿ ಗೆದ್ದಿದ್ದೀನಿ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಬಂಗಾರಪ್ಪನವ್ರ ಶಿಷ್ಯ. ಕೇಳ್ತೀನಿ, ಕೊಡಿ ಸರ್ ಅಂತ ಕೇಳ್ತೀವಿ. ಅದೇನು ತಪ್ಪೇನಿದೆ? ಎಲ್ಲರ ಹತ್ರ ಕೇಳಿದ್ದೀನಿ, ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸರ್, ನನಗೊಂದು ಅವಕಾಶ ಮಾಡಿಕೊಡಿ, ಒಂದು ಕೆಲಸ ಮಾಡ್ತೀನಿ ಅಂತ ಕೇಳಿದ್ದೀನಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಹೈಕಮಾಂಡ್ ಬಳಿ ಕೇಳಿದ್ರೆ ಅಥವಾ CM ಬಳಿ? ಹೈಕಮಾಂಡ್ ಬಳಿ ಕೇಳಿದ್ದೀನಿ, ಇಲ್ಲಿ CM ಸಾಹೇಬ್ರ ಹತ್ರ ಕೇಳಿದ್ದೀನಿ, ಉಪಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೀನಿ, ರಾಜ್ಯದ ಕೆಲವು ಪ್ರಮುಖ ನಾಯಕರ ಹತ್ರ ಕೇಳಿದ್ದೀನಿ. ಭರವಸೆ ಇದೆಯಾ ಸರ್ ಸಚಿವ ಸಂಪುಟ ವಿಸ್ತರಣೆ ಆದರೆ ಸಿಗುತ್ತೆ ಅಂತೇಳಿ? ಏನೋ ಕೊಡ್ಬೋದಂತ ನಿರೀಕ್ಷೆಯಲ್ಲಿದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಪ್ರಬಲವಾದಂಥ 3 ಸರಿ MLA ಆಗಿರುವಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಕೇಳಿದ್ದೇನೆ. ಕೊಡೋದು ಬಿಡೋದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಕೊಟ್ಟರು ಅಡ್ಡಿಲ್ಲ, ಕೊಡೋದಾದರೂ ಆರಾಮಾಗಿರ್ತೀನಿ. ಯಾವ ಭಿನ್ನಮತ ಚಟುವಟಿಕೆ ಮಾಡೋದು, ಪಕ್ಷದ ವಿರೋಧ ಮಾತಾಡೋದು ಇದು ಯಾವುದು ನಮ್ಮಲ್ಲಿ ಇಲ್ಲ. ಅಂದ್ರೆ ಸರ್ ನೀವು ಸರ್ಕಾರ ಬಂದಾಗಲೇ ಹೇಳಿದ್ರಿ ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಏನಿದೆ, ನಾನೇನು ಸನ್ಯಾಸಿನಾ? ನಾನು ಒಬ್ಬ 3 ಸರಿ ಗೆದ್ದಿದ್ದೀನಿ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಬಂಗಾರಪ್ಪನವ್ರ ಶಿಷ್ಯ. ಕೇಳ್ತೀನಿ, ಕೊಡಿ ಸರ್ ಅಂತ ಕೇಳ್ತೀವಿ. ಅದೇನು ತಪ್ಪೇನಿದೆ? ಎಲ್ಲರ ಹತ್ರ ಕೇಳಿದ್ದೀನಿ, ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸರ್, ನನಗೊಂದು ಅವಕಾಶ ಮಾಡಿಕೊಡಿ, ಒಂದು ಕೆಲಸ ಮಾಡ್ತೀನಿ ಅಂತ ಕೇಳಿದ್ದೀನಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಹೈಕಮಾಂಡ್ ಬಳಿ ಕೇಳಿದ್ರೆ ಅಥವಾ CM ಬಳಿ? ಹೈಕಮಾಂಡ್ ಬಳಿ ಕೇಳಿದ್ದೀನಿ, ಇಲ್ಲಿ CM ಸಾಹೇಬ್ರ ಹತ್ರ ಕೇಳಿದ್ದೀನಿ, ಉಪಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೀನಿ, ರಾಜ್ಯದ ಕೆಲವು ಪ್ರಮುಖ ನಾಯಕರ ಹತ್ರ ಕೇಳಿದ್ದೀನಿ. ಭರವಸೆ ಇದೆಯಾ ಸರ್ ಸಚಿವ ಸಂಪುಟ ವಿಸ್ತರಣೆ ಆದರೆ ಸಿಗುತ್ತೆ ಅಂತೇಳಿ? ಏನೋ ಕೊಡ್ಬೋದಂತ ನಿರೀಕ್ಷೆಯಲ್ಲಿದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಪ್ರಬಲವಾದಂಥ 3 ಸರಿ MLA ಆಗಿರುವಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಕೇಳಿದ್ದೇನೆ. ಕೊಡೋದು ಬಿಡೋದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಕೊಟ್ಟರು ಅಡ್ಡಿಲ್ಲ, ಕೊಡೋದಾದರೂ ಆರಾಮಾಗಿರ್ತೀನಿ. ಯಾವ ಭಿನ್ನಮತ ಚಟುವಟಿಕೆ ಮಾಡೋದು, ಪಕ್ಷದ ವಿರೋಧ ಮಾತಾಡೋದು ಇದು ಯಾವುದು ನಮ್ಮಲ್ಲಿ ಇಲ್ಲ. ಅಂದ್ರೆ ಸರ್ ನೀವು ಸರ್ಕಾರ ಬಂದಾಗಲೇ ಹೇಳಿದ್ರಿ ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಏನಿದೆ, ನಾನೇನು ಸನ್ಯಾಸಿನಾ? ನಾನು ಒಬ್ಬ 3 ಸರಿ ಗೆದ್ದಿದ್ದೀನಿ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಬಂಗಾರಪ್ಪನವ್ರ ಶಿಷ್ಯ. ಕೇಳ್ತೀನಿ, ಕೊಡಿ ಸರ್ ಅಂತ ಕೇಳ್ತೀವಿ. ಅದೇನು ತಪ್ಪೇನಿದೆ? ಎಲ್ಲರ ಹತ್ರ ಕೇಳಿದ್ದೀನಿ, ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸರ್, ನನಗೊಂದು ಅವಕಾಶ ಮಾಡಿಕೊಡಿ, ಒಂದು ಕೆಲಸ ಮಾಡ್ತೀನಿ ಅಂತ ಕೇಳಿದ್ದೀನಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಹೈಕಮಾಂಡ್ ಬಳಿ ಕೇಳಿದ್ರೆ ಅಥವಾ CM ಬಳಿ? ಹೈಕಮಾಂಡ್ ಬಳಿ ಕೇಳಿದ್ದೀನಿ, ಇಲ್ಲಿ CM ಸಾಹೇಬ್ರ ಹತ್ರ ಕೇಳಿದ್ದೀನಿ,
ಉಪಮುಖ್ಯಮಂತ್ರಿಗಳ ಹತ್ರನೂ ಸಹ ಕೇಳಿದ್ದೀನಿ, ರಾಜ್ಯದ ಕೆಲವು ಪ್ರಮುಖ ನಾಯಕರ ಹತ್ರನೂ ಕೇಳಿದ್ದೀನಿ. ಭರವಸೆ ಇದೆಯಾ ಸರ್ ಸಚಿವ ಸಂಪುಟ ವಿಸ್ತರಣೆ ಆದರೆ ಸಿಗುತ್ತೆ ಅಂತೇಳಿ? ಏನೋ ಕೊಡ್ಬೋದಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಕೊಡೋದು ಬಿಡೋದು ಅವರೇ ಬಿಟ್ಟಿದ್ದು. ಪ್ರಬಲವಾದಂಥ 3 ಸರಿ MLA ಆಗಿರುವಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಕೇಳಿದ್ದೇನೆ. ಕೊಡೋದು ಬಿಡೋದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಕೊಟ್ಟರು ಅಡ್ಡಿಲ್ಲ, ಕೊಡೋದಾದರೂ ಆರಾಮಾಗಿರ್ತೀನಿ. ಯಾವ ಭಿನ್ನಮತ ಚಟುವಟಿಕೆ ಮಾಡೋದು, ಪಕ್ಷದ ವಿರೋಧ ಮಾತಾಡೋದು, ಇದು ಯಾವುದು ನಮ್ಮಲ್ಲಿ ಇಲ್ಲ. ಅಂದ್ರೆ ಸರ್ ನೀವು ಸರ್ಕಾರ ಬಂದಾಗಲೇ ಹೇಳಿದ್ರಿ ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಏನಿದೆ, ನಾನೇನು ಸನ್ಯಾಸಿನಾ? ನಾನು ಒಬ್ಬ 3 ಸರಿ ಗೆದ್ದಿದ್ದೀನಿ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಬಂಗಾರಪ್ಪನವ್ರ ಶಿಷ್ಯ ಕೇಳ್ತೀನಿ, ಕೊಡಿ ಸರ್ ಅಂತ ಕೇಳ್ತೀವಿ. ಅದೇನು ತಪ್ಪೇನಿದೆ? ಎಲ್ಲರ ಹತ್ರ ಕೇಳಿದ್ದೀನಿ, ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸರ್, ನನಗೊಂದು ಅವಕಾಶ ಮಾಡಿಕೊಡಿ, ಒಂದು ಕೆಲಸ ಮಾಡ್ತೀನಿ ಅಂತ ಕೇಳಿದ್ದೀನಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಹೈಕಮಾಂಡ್ ಬಳಿ ಕೇಳಿದ್ರೆ ಅಥವಾ CM ಬಳಿ? ಹೈಕಮಾಂಡ್ ಬಳಿ ಕೇಳಿದ್ದೀನಿ, ಇಲ್ಲಿ CM ಸಾಹೇಬ್ರ ಹತ್ರ ಕೇಳಿದ್ದೀನಿ, ಉಪಮುಖ್ಯಮಂತ್ರಿಗಳ ಹತ್ರನೂ ಸಹ ಕೇಳಿದ್ದೀನಿ, ರಾಜ್ಯದ ಕೆಲವು ಪ್ರಮುಖ ನಾಯಕರ ಹತ್ರನೂ ಕೇಳಿದ್ದೀನಿ. ಭರವಸೆ ಇದೆಯಾ ಸರ್ ಸಚಿವ ಸಂಪುಟ ವಿಸ್ತರಣೆ ಆದರೆ ಸಿಗುತ್ತೆ ಅಂತೇಳಿ? ಏನೋ ಕೊಡ್ಬೋದಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಕೊಡೋದು ಬಿಡೋದು ಅವರೇ ಬಿಟ್ಟಿದ್ದು. ಪ್ರಬಲವಾದಂಥ 3 ಸರಿ MLA ಆಗಿರುವಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಕೇಳಿದ್ದೇನೆ. ಕೊಡೋದು ಬಿಡೋದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಕೊಟ್ಟರು ಅಡ್ಡಿಲ್ಲ, ಕೊಡೋದಾದರೂ ಆರಾಮಾಗಿರ್ತೀನಿ. ಯಾವ ಭಿನ್ನಮತ ಚಟುವಟಿಕೆ ಮಾಡೋದು, ಪಕ್ಷದ ವಿರೋಧ ಮಾತಾಡೋದು, ಇದು ಯಾವುದು ನಮ್ಮಲ್ಲಿ ಇಲ್ಲ. ಅಂದ್ರೆ ಸರ್ ನೀವು ಸರ್ಕಾರ ಬಂದಾಗಲೇ ಹೇಳಿದ್ರಿ ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಏನಿದೆ, ನಾನೇನು ಸನ್ಯಾಸಿನಾ? ನಾನು ಒಬ್ಬ 3 ಸರಿ ಗೆದ್ದಿದ್ದೀನಿ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಬಂಗಾರಪ್ಪನವ್ರ ಶಿಷ್ಯ ಕೇಳ್ತೀನಿ, ಕೊಡಿ ಸರ್ ಅಂತ ಕೇಳ್ತೀವಿ. ಅದೇನು ತಪ್ಪೇನಿದೆ? ಎಲ್ಲರ ಹತ್ರ ಕೇಳಿದ್ದೀನಿ, ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸರ್, ನನಗೊಂದು ಅವಕಾಶ ಮಾಡಿಕೊಡಿ, ಒಂದು ಕೆಲಸ ಮಾಡ್ತೀನಿ ಅಂತ ಕೇಳಿದ್ದೀನಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಹೈಕಮಾಂಡ್ ಬಳಿ ಕೇಳಿದ್ರೆ ಅಥವಾ CM ಬಳಿ? ಹೈಕಮಾಂಡ್ ಬಳಿ ಕೇಳಿದ್ದೀನಿ, ಇಲ್ಲಿ CM ಸಾಹೇಬ್ರ ಹತ್ರನೂ ಕೇಳಿದ್ದೀನಿ, ಉಪಮುಖ್ಯಮಂತ್ರಿಗಳ ಹತ್ರನೂ ಸಹ ಕೇಳಿದ್ದೀನಿ, ರಾಜ್ಯದ ಕೆಲವು ಪ್ರಮುಖ ನಾಯಕರ ಹತ್ರನೂ ಕೇಳಿದ್ದೀನಿ. ಭರವಸೆ ಇದೆಯಾ ಸರ್ ಸಚಿವ ಸಂಪುಟ ವಿಸ್ತರಣೆ ಆದರೆ ಸಿಗುತ್ತೆ ಅಂತೇಳಿ? ಏನೋ ಕೊಡ್ಬೋದಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಕೊಡೋದು ಬಿಡೋದು ಅವರೇ ಬಿಟ್ಟಿದ್ದು. ಪ್ರಬಲವಾದಂಥ 3 ಸರಿ MLA ಆಗಿರುವಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಕೇಳಿದ್ದೇನೆ. ಕೊಡೋದು ಬಿಡೋದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಕೊಟ್ಟರು ಅಡ್ಡಿಲ್ಲ, ಕೊಡೋದಾದರೂ ಆರಾಮಾಗಿರ್ತೀನಿ. ಯಾವ ಭಿನ್ನಮತ ಚಟುವಟಿಕೆ ಮಾಡೋದು, ಪಕ್ಷದ ವಿರೋಧ ಮಾತಾಡೋದು, ಇದು ಯಾವುದು ನಮ್ಮಲ್ಲಿ ಇಲ್ಲ. ಅಂದ್ರೆ ಸರ್ ನೀವು ಸರ್ಕಾರ ಬಂದಾಗಲೇ ಹೇಳಿದ್ರಿ ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಏನಿದೆ, ನಾನೇನು ಸನ್ಯಾಸಿನಾ? ನಾನು ಒಬ್ಬ 3 ಸರಿ ಗೆದ್ದಿದ್ದೀನಿ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಬಂಗಾರಪ್ಪನವ್ರ ಶಿಷ್ಯ ಕೇಳ್ತೀನಿ, ಕೊಡಿ ಸರ್ ಅಂತ ಕೇಳ್ತೀವಿ. ಅದೇನು ತಪ್ಪೇನಿದೆ? ಎಲ್ಲರ ಹತ್ರ ಕೇಳಿದ್ದೀನಿ, ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸರ್, ನನಗೊಂದು ಅವಕಾಶ ಮಾಡಿಕೊಡಿ, ಒಂದು ಕೆಲಸ ಮಾಡ್ತೀನಿ ಅಂತ ಕೇಳಿದ್ದೀನಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಹೈಕಮಾಂಡ್ ಬಳಿ ಕೇಳಿದ್ರೆ ಅಥವಾ CM ಬಳಿ? ಹೈಕಮಾಂಡ್ ಬಳಿ ಕೇಳಿದ್ದೀನಿ, ಇಲ್ಲಿ CM ಸಾಹೇಬ್ರ ಹತ್ರನೂ ಕೇಳಿದ್ದೀನಿ, ಉಪಮುಖ್ಯಮಂತ್ರಿಗಳ ಹತ್ರನೂ ಸಹ ಕೇಳಿದ್ದೀನಿ, ರಾಜ್ಯದ ಕೆಲವು ಪ್ರಮುಖ ನಾಯಕರ ಹತ್ರನೂ ಕೇಳಿದ್ದೀನಿ. ಭರವಸೆ ಇದೆಯಾ ಸರ್ ಸಚಿವ ಸಂಪುಟ ವಿಸ್ತರಣೆ ಆದರೆ ಸಿಗುತ್ತೆ ಅಂತೇಳಿ? ಏನೋ ಕೊಡ್ಬೋದಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಕೊಡೋದು ಬಿಡೋದು ಅವರೇ ಬಿಟ್ಟಿದ್ದು.